ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ಮೋಕ್ಷ ಸನ್ಯಾಸ ಯೋಗ ಎಂದು ಕರೆಯುತ್ತಾರೆ. 17 ಅಧ್ಯಾಯಗಳಲ್ಲಿ ಭಗವಂತನು ಅರ್ಜುನನಿಗೆ ನೀಡಿದ ಸಂದೇಶವನ್ನು 18ನೇ ಅಧ್ಯಾಯದಲ್ಲಿ ಸಾರಾಂಶ ರೂಪವಾಗಿ ನೀಡಲಾಗಿದೆ. ಒಂದು ಕರ್ಮವು ನಡೆಯಲು 5 ಅಂಶಗಳು ಅಗತ್ಯವಾಗಿ ಬೇಕು. ಈ 5 ಅಂಶಗಳು ಯಾವುವು ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳು ನಮ್ಮ ಕರ್ಮದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಅನುವಾದ: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಯಾವುದೇ ಒಂದು ಕರ್ಮವನ್ನು ಮಾಡಬೇಕೆಂದರೆ ಅದಕ್ಕೆ ಪ್ರೇರಣೆಯ ಅಗತ್ಯವಿದೆ. ಇದನ್ನು ಸ್ಫೂರ್ತಿ ಎಂದು ಕರೆಯುತ್ತಾರೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕೆಂದರೂ ಮನಸ್ಸಿನಲ್ಲಿ ಮೊದಲು ಅದರ ಕುರಿತಾಗಿ ಚಿಂತಿಸುತ್ತೇವೆ. ಆ ಕರ್ಮವನ್ನು ಮಾಡಲು ಅಡೆತಡೆಗಳಿದ್ದರೆ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಇದು ಕರ್ಮದ ಸೂಕ್ಷ್ಮ ರೂಪ. ಅನಂತರ ಈ ಕರ್ಮವು ಕಾರ್ಯರೂಪವನ್ನು ಪಡೆಯುತ್ತದೆ. ಮೊದಲು ಮನುಷ್ಯನು ವಿಚಾರ, ಭಾವ ಮತ್ತು ಸಂಕಲ್ಪ ಇವುಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಇದಕ್ಕೆ ಪ್ರೇರಣೆ ಎಂದು ಹೆಸರು. ಈ ಪ್ರೇರಣೆ ಅಥವಾ ಸ್ಫೂರ್ತಿಯನ್ನು ಧರ್ಮಗ್ರಂಥ ಅಥವಾ ಗುರುವಿನ ಉಪದೇಶದಿಂದ ಪಡೆಯಬಹುದು. ವಾಸ್ತವವಾಗಿ ಕರ್ಮವು ಮನಸ್ಸು ಮತ್ತು ಇಂದ್ರಿಯಗಳ ನೆರವಿನಿಂದ ಆಗುತ್ತದೆ. ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮಸಂಗ್ರಹ ಎಂದು ಕರೆಯುತ್ತಾರೆ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತ ಪ್ರೋಚ್ಯತೆ ಗುಣಸಾಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಅನುವಾದ: ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. ಸತ್ವಗುಣವು ಪ್ರಕಾಶಮಾನವಾದದ್ದು, ರಾಜಸಗುಣವು ಪ್ರಾಪಂಚಿಕವಾದದ್ದು ಮತ್ತು ತಾಮಸ ಗುಣದಿಂದ ಸೋಮಾರಿತನ ಮತ್ತು ಜಡತ್ವಗಳು ಉಂಟಾಗುತ್ತವೆ ಎಂಬುದನ್ನು ನಾವು ಈಗಾಗಲೇ 14ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ 3 ಐಹಿಕ ಗುಣಗಳು ವ್ಯಕ್ತಿಯನ್ನು ಬಂಧಿಸುತ್ತವೆ. ಈ 3 ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳನ್ನು ಭಗವಂತನು ಈಗ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಅನುವಾದ: ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನು ಇಲ್ಲಿ ಸತ್ವಗುಣದಲ್ಲಿ ಇರುವಂತಹ ಜ್ಞಾನದ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾನೆ. ಜೀವಿಗಳಲ್ಲಿ ಅನೇಕ ವಿಧ. ಅವುಗಳಲ್ಲಿ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು ಇತ್ಯಾದಿ. ಜೀವಿಗಳ ಶರೀರದಲ್ಲಿ ಇಷ್ಟೊಂದು ವೈವಿಧ್ಯತೆಗಳಿದ್ದರೂ ಆ ಎಲ್ಲ ಜೀವಿಗಳಲ್ಲೂ ಜೀವಾತ್ಮನು ಒಬ್ಬನೇ ಆಗಿರುತ್ತಾನೆ ಎಂಬುದನ್ನು ತಿಳಿದುಕೊಳ್ಳುವಂತಹ ಜ್ಞಾನವೇ ಸತ್ವಗುಣದಲ್ಲಿರುವಂತಹ ಜ್ಞಾನ. ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಅನುವಾದ: ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಐಹಿಕ ದೇಹವೇ ಜೀವಿ ಮತ್ತು ದೇಹವು ನಾಶವಾದಾಗ ಪ್ರಜ್ಞೆಯೂ ನಾಶವಾಗುತ್ತದೆ ಎಂಬಂತಹ ಕಲ್ಪನೆಯನ್ನೇ ರಾಜಸ ಜ್ಞಾನ ಎಂದು ಕರೆದಿದ್ದಾರೆ. ದೇಹವೇ ಆತ್ಮ, ದೇಹದಾಚೆ ಬೇರೆ ಆತ್ಮವಿಲ್ಲ ಎಂದು ಇವರು ತಿಳಿಯುತ್ತಾರೆ. ಯತ್ತು ಕೃಷ್ಣವದೇ ಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂ ಚ ತತ್ತಾಮಸಮುದಾಹೃತಂ. ಅನುವಾದ: ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ತಾಮಸ ಗುಣದಲ್ಲಿ ಜ್ಞಾನವೆಂದರೆ ಶರೀರವನ್ನು ಪೋಷಿಸುವ ತಿಳುವಳಿಕೆ. ಯಾವ ಜ್ಞಾನವು ವ್ಯಕ್ತಿಗೆ ಇಂದ್ರಿಯ ಭೋಗದಲ್ಲಿ ಸಹಾಯ ಮಾಡುತ್ತದೋ ಅದನ್ನು ತಾಮಸ ಜ್ಞಾನ ಎಂದು ಕರೆಯುತ್ತಾರೆ. ಇಂತಹ ಜ್ಞಾನಕ್ಕೂ ಪರಮಸತ್ಯಕ್ಕೂ ಯಾವುದೇ ಸಂಬಂಧವಿಲ್ಲ.
ಈ ಜ್ಞಾನವು ಸಾಮಾನ್ಯ ಪ್ರಾಣಿಗಳ ಜ್ಞಾನದಂತೆಯೇ ಇರುತ್ತದೆ. ತಿನ್ನುವುದು, ಮಲಗುವುದು, ರಕ್ಷಣೆ ಮತ್ತು ಮೈಥುನ ಇವುಗಳೇ ಆ ಜ್ಞಾನದ ಅಂಶಗಳು. ಇಂತಹ ಜ್ಞಾನವನ್ನು ತಮೋಗುಣದ ಉತ್ಪನ್ನ ಎಂದು ಹೇಳಲಾಗಿದೆ. ಸಾರಾಂಶ ರೂಪದಲ್ಲಿ ಹೇಳುವುದಾದರೆ, ಜೀವಾತ್ಮನನ್ನು ಕುರಿತಾದಂತಹ ಜ್ಞಾನವನ್ನು ಸಾತ್ವಿಕ ಜ್ಞಾನ ಎಂದು ಕರೆಯುತ್ತಾರೆ. ಪ್ರಾಪಂಚಿಕ ತರ್ಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ಪ್ರಮೇಯಗಳನ್ನು, ತತ್ವಗಳನ್ನು ಸೃಷ್ಟಿಸುವ ಜ್ಞಾನವು ರಾಜಸ ಗುಣದಿಂದಾದದ್ದು. ದೇಹವನ್ನು ನೆಮ್ಮದಿಯಾಗಿಡುವ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನವು ತಾಮಸ ಜ್ಞಾನವಾಗಿದೆ. ಈ ರೀತಿಯಲ್ಲಿ ಜ್ಞಾನವನ್ನು 3 ಗುಣಗಳ ಪ್ರಕಾರವಾಗಿ ವಿಭಾಗಿಸಲಾಗಿದೆ. ಕರ್ಮವನ್ನು 3 ಗುಣಗಳಲ್ಲಿ ಹೇಗೆ ವಿಭಾಗಿಸಬಹುದು ಎಂಬುದನ್ನು ನಾವು ಈಗ ನೋಡೋಣ. ನಿಯತಂ ಸಂಗರಹಿತಂ ಅರಾಗದ್ವೇಷತಾಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ಅನುವಾದ: ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮಫಲಾಪೇಕ್ಷೆಯಿಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ವ್ಯಕ್ತಿಯು ಧರ್ಮಗ್ರಂಥಗಳು ವಿಧಿಸಿದಂತಹ ಕರ್ತವ್ಯಗಳನ್ನು ಮಾಡಲೇಬೇಕು. ಮೋಹವಿಲ್ಲದೆ, ಸ್ವಾಮ್ಯದ ಹಕ್ಕುಗಳಿಲ್ಲದೆ, ಪ್ರೀತಿ ದ್ವೇಷಗಳು ಇಲ್ಲದೆ ಇವುಗಳನ್ನು ಮಾಡಬೇಕು. ಭಗವಂತನ ತೃಪ್ತಿಗಾಗಿ ಕೆಲಸವನ್ನು ಮಾಡಬೇಕು. ಈ ರೀತಿಯಾಗಿ ಕರ್ಮ ಮಾಡುವುದನ್ನು ಸಾತ್ವಿಕ ಕರ್ಮ ಎಂದು ಕರೆಯುತ್ತಾರೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಅನುವಾದ: ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಅನುವಾದ: ಮಾಯಾವಶನಾಗಿ ಧರ್ಮಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ, ಹಿಂಸೆಯನ್ನಾಗಲಿ, ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಹೊಣೆಗೇಡಿತನದ ಕರ್ಮವು ವಿನಾಶಕರವಾದದ್ದು. ಅದು ಧರ್ಮಗ್ರಂಥಗಳ ನಿಯಂತ್ರಕ ತತ್ವಗಳನ್ನು ನಾಶ ಮಾಡುತ್ತದೆ. ಹಲವೊಮ್ಮೆ ಇದಕ್ಕೆ ಹಿಂಸೆಯೇ ಆಧಾರವಾಗಿರುತ್ತದೆ. ಇಂತಹ ಕರ್ಮಗಳಿಂದ ಇತರ ಜೀವಿಗಳಿಗೆ ಸಂಕಟ ಉಂಟಾಗುತ್ತದೆ. ಇಂತಹ ಹೊಣೆಗೇಡಿ ಕರ್ಮವನ್ನು ಮನುಷ್ಯನು ತನ್ನ ವೈಯಕ್ತಿಕ ಅನುಭವದ ಕಾರಣದಿಂದ ನಡೆಸುತ್ತಾನೆ. ಇದಕ್ಕೆ ಮಾಯೆ ಎಂದು ಹೆಸರು. ಇಂತಹ ಮಾಯೆಯ ಕೆಲಸವೆಲ್ಲ ತಾಮಸ ಗುಣದ ಸೃಷ್ಟಿ. ಈ ರೀತಿಯಾಗಿ ಭಗವಾನ್ ಶ್ರೀಕೃಷ್ಣನು ಕರ್ಮವನ್ನು 3 ಗುಣಗಳಿಗೆ ಅನುಗುಣವಾಗಿ ವಿವರಿಸಿದ್ದಾನೆ. 3 ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಮಾಡುವಂತಹ ಕರ್ತನಲ್ಲಿಯೂ 3 ವಿಭಾಗಗಳಿವೆ. ಅವುಗಳನ್ನು ನಾವು ಈಗ ನೋಡೋಣ. ಮುಕ್ತ ಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯಸಿದ್ಧ್ಯೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಅನುವಾದ: ಐಹಿಕ ಪ್ರಕೃತಿಯ ಗುಣಗಳ ಸಂಗವಿಲ್ಲದೆ, ದುರಹಂಕಾರವಿಲ್ಲದೆ, ಜಯಾಪಚಯಗಳಲ್ಲಿ ವಿಚಲಿತನಾಗದೆ, ದೃಢನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಸಾತ್ವಿಕ ಗುಣದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯು ಮಿಥ್ಯಾಹಂಕಾರ ಮತ್ತು ಗರ್ವಗಳನ್ನು ಮೀರಿರುತ್ತಾನೆ. ಅವನು ಕೆಲಸವು ಮುಗಿಯುವವರೆಗೆ ಉತ್ಸಾಹಿಯಾಗಿ ಇರುತ್ತಾನೆ. ಅವನು ಕೈಗೊಂಡ ಕಾರ್ಯದ ನೋವನ್ನು ಕುರಿತು ಚಿಂತಿಸುವುದಿಲ್ಲ. ಯಾವಾಗಲೂ ಉತ್ಸಾಹದಿಂದಿರುತ್ತಾನೆ. ಜಯಾಪಜಯಗಳನ್ನು ಲಕ್ಷ್ಯ ಮಾಡುವುದಿಲ್ಲ. ನೋವು ನಲಿವುಗಳಲ್ಲಿ ಸಮಚಿತ್ತನಾಗಿರುತ್ತಾನೆ. ಈ ರೀತಿಯಾಗಿ ಕೆಲಸ ಮಾಡುವಂತಹ ವ್ಯಕ್ತಿಯು ಸತ್ವಗುಣದಲ್ಲಿ ಇದ್ದಾನೆ ಎಂದು ಹೇಳಬಹುದು. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತಃ. ಕರ್ಮ ಮತ್ತು ಕರ್ಮಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಾಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಪ್ರಾಪಂಚಿಕತೆ, ಮನೆ, ಹೆಂಡತಿ, ಮಕ್ಕಳು ಇವರಲ್ಲಿ ಅತಿಯಾದಂತಹ ಮೋಹದ ಕಾರಣದಿಂದ ಒಂದು ಬಗೆಯ ಕರ್ಮಕ್ಕೆ ಅಥವಾ ಫಲಕ್ಕೆ ಮನುಷ್ಯನು ಅಂಟಿಕೊಳ್ಳುತ್ತಾನೆ. ಈ ಜಗತ್ತನ್ನು ಐಹಿಕವಾಗಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಮಾಡಿಕೊಳ್ಳುವುದೇ ಅವನ ಕಾಳಜಿ. ಸಾಮಾನ್ಯವಾಗಿ ಅವರಿಗೆ ದುರಾಸೆ ಇರುತ್ತದೆ. ತಾನು ಗಳಿಸುವುದೆಲ್ಲ ಶಾಶ್ವತವಾದದ್ದು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಅವರಿಗೆ ಇತರರನ್ನು ಕಂಡರೆ ಅಸೂಯೆ ಉಂಟಾಗುತ್ತದೆ. ಇಂದ್ರಿಯ ಭೋಗಕ್ಕಾಗಿ ಎಂತಹ ಕೆಟ್ಟ ಕೆಲಸಗಳನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ. ತನ್ನ ಕೆಲಸವು ಯಶಸ್ವಿಯಾದರೆ ಅವನಿಗೆ ಬಹಳ ಸಂತೋಷವಾಗುತ್ತದೆ. ತನ್ನ ಕೆಲಸದಲ್ಲಿ ಅಪಜಯವಾದರೆ ಬಹಳ ಸಂಕಟಪಡುತ್ತಾನೆ. ಈ ರೀತಿಯಾಗಿ ಕೆಲಸ ಮಾಡುವವರನ್ನು
ರಾಜಸ ಸ್ವಭಾವದವರು ಎಂದು ಕರೆಯುತ್ತಾರೆ. ತಾಮಸ ಗುಣದಲ್ಲಿ ಕರ್ಮ ಮಾಡುವಂತಹ ವ್ಯಕ್ತಿಯ ಲಕ್ಷಣಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.